ಒಂದು ವೇಳೆ ನೀವೇನಾದರೂ ಈ ಜಗತ್ತಿನಲ್ಲಿರುವ 90% ಜನರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಅನ್ಕೊಂಡಿದ್ರೆ ನೀವು ಕಂಪಲ್ಸರಿಯಾಗಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಳಲೇಬೇಕು. ನಿಮ್ಮ ಹತ್ರ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಗಳಿದ್ರೆ ನಿಮಗೆ ಈಸಿಯಾಗಿ ಹೈ ಪೇಯಿಂಗ್ ಜಾಬ್ ಸಿಗತ್ತೆ. ಈಗಾಗಲೇ ನೀವು ಜಾಬ್ ಮಾಡ್ತಾ ಇದ್ರೆ ಅಲ್ಲಿ ಈಸಿಯಾಗಿ ನಿಮಗೆ ಪ್ರಮೋಷನ್ ಸಿಗತ್ತೆ. ನೀವು ಗರ್ಲ್ಫ್ರೆಂಡ್ಗಳನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಹುಡುಗಿಯರೇ ನಿಮ್ಮೆಡೆಗೆ ಅಟ್ರಾಕ್ಟ್ ಆಗಿಬಿಟ್ಟು ನಿಮ್ಮ ಹತ್ರ ಬಂದುಬಿಟ್ಟು ಗರ್ಲ್ಫ್ರೆಂಡ್ಸ್ಗಳಾಗ್ತಾರೆ. ಒಂದು ವೇಳೆ ನೀವೇನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ನಿಮಗೆ ಮಾತುಗಳನ್ನು ಮಾರೋಕ್ಕೆ ಬರುತ್ತಪ್ಪ ಅಂತಂದರೆ ಈಸಿಯಾಗಿ ನೀವು ನಿಮ್ಮ ಬಿಸ್ನೆಸ್ನ ಬ್ರ್ಯಾಂಡಿಂಗ್ ಮಾಡ್ಬೋದು, ಮಾರ್ಕೆಟಿಂಗ್ ಮಾಡ್ಬೋದು ಮತ್ತು ಕೋಟ್ಯಾಂತರ ಹಣವನ್ನು ಗಳಿಸ್ಬೋದು. ಒಟ್ಟಿನಲ್ಲಿ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳು ಸೂಪರ್ ಆಗಿದ್ದರೆ ನೀವು ಈಸಿಯಾಗಿ ಸಕ್ಸಸ್, ನೇಮ್, ಫೇಮ್, ಮನಿ ಎಲ್ಲವನ್ನ ಕೂಡ ಅಚೀವ್ ಮಾಡ್ಬೋದು. ಅದಕ್ಕಾಗಿ ನೀವು ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ನಂಗೆ ಗೊತ್ತು ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಡೆವಲಪ್ ಮಾಡಿಕೊಳ್ಳೋದು ಅಷ್ಟೇನು ಸುಲಭವಾದ ಕೆಲಸ ಅಲ್ಲ. ಮೊದಲ ಬಾರಿ ನಾನು ಸ್ಟೇಜ್ ಮೇಲೆ ಹೋಗಿ ಯಾವಾಗ ಮಾತಾಡಿದ್ದಪ್ಪ ಅಂತಂದರೆ ನಾನು 6ನೇ ಕ್ಲಾಸಲ್ಲಿದ್ದಾಗ. ಆವಾಗ ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಹೋಗಿ ಭಾಷಣ ಮಾಡಿದ್ದೆ, ಅದು ಇಂಗ್ಲೀಷ್ನಲ್ಲಿ. ಎಲ್ಲ ಜನ ನನ್ನನ್ನೇ ನೋಡ್ತಾ ಇರ್ತಾರೆ, ಹೆಂಗೆ ಮಾತಾಡೋದು. ನಮ್ಮ ಕ್ಲಾಸ್ಮೇಟ್ಸ್ಗಳು ಕೂಡ ಇದ್ದಾರೆ, ಟೀಚರ್ಸ್ಗಳು ಕೂಡ ಇದ್ದಾರೆ, ಊರಿನ ಜನ ಎಲ್ಲ ಬಂದು ಕುಂತ್ಕೊಂಡ್ಬಿಟ್ಟಿದ್ದಾರೆ, ಗೆಸ್ಟ್ಗಳು ಬಂದಿದ್ದಾರೆ. ಸೊ ಎಲ್ಲರೂ ನನ್ನೇ ನೋಡ್ತಾರೆ ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ನನಗೆ ಸ್ಟೇಜ್ ಮೇಲೆ ಹೋಗ್ತಾ ಇದ್ದಂತೆಯೇ ಕಾಲುಗಳು ನಡ್ಗಕ್ಕೆ ಶುರುವಾಗಿದ್ವು. ನಾನು ಬರೀ ಒಳಗಿನಿಂದಲ್ಲ ಹೊರಗಿನಿಂದಲೂ ಕೂಡ ಬೆವರೋಕೆ ಶುರು ಮಾಡಿದ್ದೆ. ಸೊ ಭಾಷಣವನ್ನು ನಮ್ಮ ಅಕ್ಕ ಬರೆದು ಕೊಟ್ಟಿದ್ಲು, ಅದನ್ನು ನಾನು ಬೈಹಾಟ್ ಮಾಡಿದ್ದೆ. ಏನು ಬೈಹಾಟ್ ಮಾಡ್ಕೊಂಡು ಬಂದಿರುವೆ ಅನ್ನೋದೇ ಮರ್ತು ಹೋಗ್ಬಿಟ್ಟಿತ್ತು. ಆ ರೇಂಜಿಗೆ ನಾನು ಹೆದರಿದ್ದೆ. ಮಾತು ಕೂಡ ಬರ್ತಾ ಇರಲಿಲ್ಲ, ಬೆವರಕ್ಕೆ ಶುರು ಮಾಡಿದ್ದೆ. ಬಟ್ ನಮ್ಮ ಟೀಚರ್ ಒಬ್ಬರಿದ್ರು, ಜೋಶಿ ಮೇಡಮ್ ಅಂಥೇಳಿ, ಅವ್ರು ಬಂದುಬಿಟ್ಟು ನನಗೆ ಕಾನ್ಫಿಡೆನ್ಸನ್ನು ತುಂಬಿದ್ರು. ನೀನು ಮಾತಾಡ್ತೀಯಾ, ಮಾತಾಡು ಅಂಥೇಳಿ. ಆವಾಗ ನನ್ನಲ್ಲಿದ್ದ ಸ್ಟೇಜ್ ಫಿಯರ್ ಏನಾಯಿತು, ಖತಮ್ ಆಯಿತು. ನಾನು ಅದನ್ನು ಓವರ್ಕಮ್ ಮಾಡಿದೆ. ಸೊ ಹೆಂಗೋ ಭಾಷಣವನ್ನು ಮಾಡಿ ಮುಗಿಸಿದೆ. ಸೊ ಅವತ್ತು ನನಗೆ ಏನು ಅನಿಸ್ತಪ್ಪ ಅಂತಂದರೆ ನಾನು ಈ ಕಲೆಯನ್ನು ಇಂಪ್ರೂವ್ ಮಾಡಿಕೊಳ್ಳಲೇಬೇಕು. ಇಲ್ಲಪ್ಪ ಅಂತಂದರೆ ಜೀವನ ಪೂರ್ತಿ ಫಜಿತಿ ಅನುಭವಿಸಬೇಕಾಗತ್ತೆ ಅನ್ನೋದು ನನಗೆ ಗೊತ್ತಾಯಿತು. ಅದಕ್ಕಾಗಿ ನಾನು ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಇಷ್ಟರ ಮಟ್ಟಿಗೆ ಬೆಳೆಸ್ಕೊಂಡಿರುವೆ. ನೀವು ಕೂಡ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಇಂಪ್ರೂವ್ ಮಾಡಿಕೊಳ್ಬೇಕಪ್ಪ ಅಂತಂದರೆ ಒಂದು ವಿಚಾರವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದನ್ನು ನಾನು ಒಂದು ಎಕ್ಸಾಂಪಲ್ದೊಂದಿಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡುವೆ. ಇಲ್ಲಿ ನೋಡಿ, ಒಂದು ಟ್ಯಾಂಕ್ ಇದೆ, ವಾಟರ್ ಟ್ಯಾಂಕ್ ಇದೆ. ಸೊ ಇಲ್ಲಿಂದ ನೀರು ಈ ಪೈಪ್ಲೈನಿನ ಮುಖಾಂತರ ಬಂದುಬಿಟ್ಟು ಇಲ್ಲಿನ ಕಾಕ್ನಿಂದ ಈ ರೀತಿ ಪಾಸಾಗಿ ಇಲ್ಲಿಗೆ ಬರುತ್ತೆ. ಅಂದರೆ ನೀರಿನ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದೆ, ಎಂಡ್ ಪಾಯಿಂಟ್ ಇಲ್ಲಿದೆ, ಫಿನಿಶ್ ಇಲ್ಲಾಗತ್ತೆ. ಸೊ ಈ ಪೈಪ್ಲೈನ್ನಲ್ಲಿ ಏನಾದರೂ ಕಚರ ಕುತ್ಕೊಂಡ್ಬಿಟ್ರೆ, ಪೈಪ್ಲೈನ್ಗೆ ಒಳಗಡೆ ತೂಕು ಹಿಡ್ಕೊಂಡ್ಬಿಟ್ರೆ ನೀರು ಸರಿಯಾಗಿ ಬರಲ್ಲ, ಫ್ಲೂಯೆಂಟಾಗಿ ಬರಲ್ಲ. ಸೊ ಅದಕ್ಕೆ ಏನು ಮಾಡಬೇಕಾಗತ್ತೆ, ಫಸ್ಟ್ ನಾವು ಈ ಪೈಪ್ಲೈನನ್ನು ಕ್ಲೀನ್ ಮಾಡಬೇಕಾಗತ್ತೆ, ಕ್ಲಿಯರ್ ಮಾಡಬೇಕಾಗತ್ತೆ. ಅಂದಾಗಲೇ ಇಲ್ಲಿಂದ ನೀರು ಇಲ್ಲಿಗೆ ಫ್ಲೂಯೆಂಟ್ ಆಗಿ ಬರುತ್ತೆ. ಸೊ ಅದೇ ಥರ ನಾವು ಗುಡ್ ಕಮ್ಯುನಿಕೇಟರ್ ಆಗಬೇಕಪ್ಪ ಅಂತಂದರೆ, ಸರಿಯಾಗಿ ಕಾನ್ಫಿಡೆಂಟಾಗಿ ಭಾಷಣಗಳನ್ನು ಕೊಡಬೇಕಪ್ಪ ಅಂತಂದರೆ, ಬೇರೆಯವರೊಂದಿಗೆ ಈಸಿಯಾಗಿ ಕಮ್ಯುನಿಕೇಟ್ ಮಾಡಬೇಕಪ್ಪ ಅಂತಂದರೆ ನಮ್ಮ ಪೈಪ್ಲೈನಲ್ಲೂ ಕೂಡ ಎಲ್ಲೂ ಲೀಕೇಜಸ್ಗಳು ಕೂಡ ಆಗಬಾರ್ದು, ತುಕ್ಕು ಹಿಡಿಬಾರ್ದು, ಏನೇ ಪ್ರಾಬ್ಲಮ್ ಆಗಬಾರ್ದು. ಸೊ ನಮ್ಮ ಕಮ್ಯುನಿಕೇಷನ್ ಪೈಪ್ಲೈನಲ್ಲಿ ಬರುವ ತುಕ್ಕು ಯಾವುದಪ್ಪ ಅಂತಂದರೆ ಸ್ಟೇಜ್ ಫಿಯರ್. ನೀವು ಸ್ಟೇಜ್ ಮೇಲೆ ಹೋಗಿ ಮಾತಾಡೋದಕ್ಕಿಂತ ಮುಂಚೆನೇ ಹೆದರಿರ್ತೀರ, ಸೈಕಾಲಜಿಕಲ್ ಭಯ ಶುರುವಾಗಿಬಿಡುತ್ತೆ. ಎಲ್ಲರೂ ನೋಡ್ತಾ ಇರ್ತಾರೆ ಹೆಂಗೋ ಏನೋ ಅಂಥೇಳಿ. ಸೊ ಎಲ್ಲಿ ತನಕ ಒಂದು ಸರ್ತಿ ನೀವು ಧೈರ್ಯ ಮಾಡಿ ಸ್ಟೇಜ್ ಮೇಲೆ ಹೋಗಲ್ವೋ ಅಲ್ಲಿ ತನಕ ನಿಮ್ಮಲ್ಲಿರುವ ಸ್ಟೇಜ್ ಫಿಯರ್ ಖತಮ್ ಆಗಲ್ಲ. ಇದು ಬಿಟ್ಟರೆ ಯಾವುದೇ ಸೊಲ್ಯೂಷನ್ ಇಲ್ಲ. ಅದನ್ನು ನೀವು ಫೇಸ್ ಮಾಡಲೇಬೇಕು. ಒಂದು ಸರ್ತಿ ಧೈರ್ಯ ಮಾಡಿ ಹೋಗಲೇಬೇಕು. ಹೇಗೆ ನಾನು 6ನೇ ಕ್ಲಾಸಲ್ಲಿದ್ದಾಗ ಹೋಗಿದ್ನಲ್ಲ, ಒಂದು ಸರ್ತಿ ಹೋದೆ, ನನಗೆ ಗೊತ್ತಾಗ್ಬಿಡ್ತು. ಸೊ ಒಂದು ಸರ್ತಿ ನೀರಿಗೆ ಇಳಿಯೋದಿದೆ, ಒಂದು ಸರ್ತಿ ಜಂಪ್ ಮಾಡೋದಿದೆ. ಒಂದು ಸರ್ತಿ ಜಂಪ್ ಮಾಡಿದ್ರಪ್ಪ ಅಂತಂದರೆ ನೆಕ್ಸ್ಟ್ ಟೈಮ್ ಅದನ್ನು ರಿಪೀಟ್ ಮಾಡೋಕ್ಕೆ ನಿಮಗೆ ಭಯ ಆಗಲ್ಲ, ನೀವು ಈಸಿಯಾಗಿ ಮಾಡ್ತೀರಾ. ಸ್ಟೇಜ್ ಫಿಯರನ್ನು ಫಸ್ಟ್ ಖತಮ್ ಮಾಡಬೇಕು. ಇನ್ನು ನಿಮ್ಮಲ್ಲಿ ಇನ್ಸೆಕ್ಯೂರಿಟಿಗಳು ಕೂಡ ಡೆವಲಪ್ ಆಗಿರ್ತವೆ. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನನ್ನ ಡ್ರೆಸ್ ಹಿಂಗಿದೆ, ಯಾರು ಏನು ಅನ್ಕೊತಾರೋ ಅಂಥೇಳಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳಿ. ಹಳೆ ಬಟ್ಟೆ ಇದ್ದರೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿ, ಚೆನ್ನಾಗಿ ಇಸ್ತ್ರಿ ಮಾಡಿ. ಇನ್ನು ನಿಮ್ಗೆ ಮತ್ತೊಂದಿರುತ್ತೆ, ನನ್ನ ಕಲರ್ ಹಿಂಗಿದೆ, ಬಾಡಿ ಹಿಂಗಿದೆ ಅಂತೇಳಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ, ಸರಿಯಾಗಿ ಗ್ರೂಮಿಂಗನ್ನು ಮಾಡ್ಕೊಳ್ಳಿ, ಸ್ವಲ್ಪ ಕೇರನ್ನು ತೆಗೆದುಕೊಳ್ಳಿ, ಸರಿಯಾಗಿ ಊಟ ಮಾಡಿ, ಸರಿಯಾಗಿ ಎಕ್ಸರ್ಸೈಸ್ ಮಾಡಿ, ಸರಿಯಾದ ಡಯಟನ್ನು ತೆಗೆದುಕೊಳ್ಳಿ. ಅದು ಕೂಡ ಸಾರ್ಟ್ಔಟ್ ಆಗಿ ಹೋಗ್ಬಿಡತ್ತೆ. ಮತ್ತು ನನ್ನ ವಯಸ್ಸು ಹಿಂಗಿದೆ ಹಂಗಿದೆ ಅಂತಲೂ ನಿಮಗೆ ಅನ್ನಿಸ್ತಾ ಇರುತ್ತೆ, ಅದನ್ನು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ಯೋಗ ಮಾಡಿ, ಪ್ರಾಣಾಯಾಮ ಮಾಡಿ, ವೋಕಲ್ ಎಕ್ಸರ್ಸೈಸ್ಗಳನ್ನು ಮಾಡಿ, ಸರಿ ಹೋಗುತ್ತೆ. ಈ ರೀತಿ ನಿಮ್ಮಲ್ಲಿರುವ ಎಲ್ಲ ಇನ್ಸೆಕ್ಯೂರಿಟಿಗಳನ್ನು ಖತಮ್ ಮಾಡಿ ಮತ್ತು ನಿಮ್ಮ ಕಮ್ಯುನಿಕೇಷನ್ನ ಪೈಪ್ಲೈನಲ್ಲಿ ಬರ್ತಾ ಇರುವ ಎಲ್ಲ ಕಚರವನ್ನು ಫಸ್ಟ್ ರಿಮೂವ್ ಮಾಡಿ. ಇದು ಫಸ್ಟ್ ಸ್ಟೆಪ್ಪು. ಇನ್ನು ನೀವು ಒಬ್ಬ ಗುಡ್ ಕಮ್ಯುನಿಕೇಟರ್ ಆಗಬೇಕಪ್ಪ ಅಂತಂದರೆ ಒಳಗಡೆ ನಿಮ್ಮ ಹತ್ರನೂ ಏನಾದರೂ ಇರಬೇಕು. ಬರೀ ಬೇರೆ ಯಾರೋ ಬರೆದು ಕೊಟ್ಟಿದ್ದಾರೆ ಅಂಥೇಳಿ ನೀವು ಬಾಯ್ಪಾಠ ಮಾಡಿ ಓದ್ತೀನಿ ಅಂತಂದರೆ ನೀವು ಗ್ರೇಟ್ ಕಮ್ಯುನಿಕೇಟರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡಿ, ಈ ಟ್ಯಾಂಕಲ್ಲಿ
ನೀರಿದ್ದರೆ ಮಾತ್ರ ಈ ನಲ್ಲಿಯಲ್ಲಿ ನೀರು ಬರುತ್ತೆ. ಸಪೋಸ್ ಈ ಟ್ಯಾಂಕಲ್ಲೇ ನೀರಿಲ್ಲಪ್ಪ ಅಂತಂದರೆ ಈ ನಲ್ಲಿಯಲ್ಲೇ ನೀರು ಬರೋದಿದೆ. ಸರಿನೋ ತಪ್ಪು? ಈ ಟ್ಯಾಂಕಲ್ಲಿ ನೀರಿದ್ರೆ ಮಾತ್ರ ಈ ನಲ್ಲಿಯಲ್ಲಿ ನೀರು ಬರುತ್ತೆ, ಇಲ್ಲ ಅಂತಂದರೆ ಬರಲ್ಲ. ಅದೇ ರೀತಿ ನಮ್ಮ ಟ್ಯಾಂಕು, ನಮ್ಮ ಮೈಂಡಲ್ಲಿ ನಾಲೆಜ್ ಇದ್ದರೆ, ಕಾನ್ಸೆಪ್ಟ್ಗಳಿದ್ದರೆ, ಐಡಿಯಾಗಳಿದ್ದರೆ, ಶಬ್ದ ಸಂಗ್ರಹ ಇದ್ದರೆ ಮಾತ್ರ ನಮ್ಮ ಬಾಯಿಂದ ಮಾತುಗಳು ಹೊರ ಬರ್ತವೆ. ಸೊ ನಮ್ಮ ಈ ಅಪ್ಪರ್ ಕಂಪಾರ್ಟ್ಮೆಂಟ್ ಮೈಂಡನ್ನು ತುಂಬಬೇಕು. ಮೊದಲು ಈ ಮೈಂಡ್ ತುಂಬಿದರೆ ಮಾತ್ರ ಈ ತುಟಿಯಿಂದ ಶಬ್ದಗಳು ಹೊರ ಬರ್ತವೆ, ಇಲ್ಲ ಅಂತಂದರೆ ಬರಲ್ಲ. ಸೊ ಮೈಂಡನ್ನು ತುಂಬಬೇಕಂದ್ರೆ ಏನು ಮಾಡ್ಬೇಕು? ನೀವೇನು ಮಾಡಬೇಕಪ್ಪ ಅಂತಂದರೆ ಬುಕ್ಸ್ಗಳನ್ನು ಓದಬೇಕು. ಓದೋ ಹ್ಯಾಬಿಟನ್ನಲ್ಲ, ಓದೋ ಹುಚ್ಚನ್ನು ಬೆಳೆಸ್ಕೊಳ್ಬೇಕು. ನೀವು ಭೇದ ಭಾವ ಮಾಡದೆ ಎಲ್ಲ ತರಹದ ಬುಕ್ಸ್ಗಳನ್ನು ಓದಬೇಕು. ಆವಾಗ ನಿಮ್ಮ ತಲೆಯಲ್ಲಿ ಶಬ್ದ ಸಂಗ್ರಹ ಹೆಚ್ಚಾಗತ್ತೆ, ಐಡಿಯಾಸ್ಗಳು ಬರ್ತವೆ, ನಿಮ್ಮದೇ ಆದಂತಹ ಒಂದು ಥಿಂಕಿಂಗ್ ಪ್ಯಾಟರ್ನ್ ಡೆವಲಪ್ ಆಗುತ್ತೆ, ಅನಾಲಿಟಿಕಲ್ ಥಿಂಕಿಂಗ್ ಡೆವಲಪ್ ಆಗುತ್ತೆ. ಸೊ ನೀವು ಈಸಿಯಾಗಿ ಯಾವುದೇ ಟಾಪಿಕ್ನ ಮೇಲೂ ಕೂಡ ನಿಮ್ಮ ವಿಚಾರಗಳನ್ನು ಮಂಡಿಸ್ಬೋದು, ಮಾತಾಡ್ಬೋದು. ಮತ್ತು ಕಮ್ಯುನಿಕೇಷನ್ ಮಾಡೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಅಟ್ರಾಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ಬೋದು ಎಲ್ಲರ ಜೊತೆಗೂ ಕೂಡ. ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ, ಬಾಸ್ನ ಜೊತೆಗೆ, ಗರ್ಲ್ಫ್ರೆಂಡ್ನ ಜೊತೆಗೆ, ವೈಫ್ನ ಜೊತೆಗೆ, ಮಕ್ಕಳ ಜೊತೆಗೆ, ಪೇರೆಂಟ್ಸ್ಗಳ ಜೊತೆಗೆ ಎಲ್ಲರೊಂದಿಗೂ ಕೂಡ ಅಟ್ರಾಕ್ಟಿವ್ ಆಗಿ ಮಾತಾಡ್ಬೋದು. ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂತಂದರೆ ರೀಡಿಂಗ್ ಹ್ಯಾಬಿಟನ್ನು ಬೆಳೆಸ್ಕೋಬೇಕು. ನಿಮ್ಮ ತಲೆಯನ್ನು ಮೊದಲು ತುಂಬಬೇಕು. ಈ ಟ್ಯಾಂಕ್ ತುಂಬಿದ್ರೇ ನೀರು ಬರುತ್ತೆ, ಇಲ್ಲಿ ಈ ನಿಮ್ಮ ತಲೆ ತುಂಬಿದರೆ ಮಾತ್ರ ಇಲ್ಲಿಂದ ಮಾತುಗಳು ಬರ್ತವೆ. ಇದನ್ನು ಅರ್ಥ ಮಾಡ್ಕೋಬೇಕು. ಜೊತೆಗೆ ನೀವು ಓರ್ವ ಗುಡ್ ಲಿಸನರ್ ಆಗಬೇಕು. ಲಿಸನಿಂಗ್ ಪವರನ್ನು ಕೂಡ ಬೆಳೆಸ್ಕೋಬೇಕು. ಇದಾದ ನಂತರ ನೀವು ಮಾಡಬೇಕಾದ ಕೊನೆಯ ಸ್ಟೆಪ್ ಏನಪ್ಪ ಅಂತಂದರೆ ಪ್ರಾಕ್ಟೀಸ್. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಕಮ್ಯುನಿಕೇಷನ್ನಲ್ಲಿ ನೀವು ಪರ್ಫೆಕ್ಟ್ ಆಗ್ತೀರಾ. ನೀವು ಸ್ಕೂಲು ಕಾಲೇಜುಗಳಲ್ಲಿದ್ದಾಗ ಏನು ಮಾಡಬೇಕಪ್ಪ ಅಂತಂದರೆ ಭಾಷಣಗಳನ್ನು ಮಾಡಬೇಕು. ಯಾರದೇ ಜಯಂತಿ ಬರಲಿ, ಯಾವುದೇ ದಿನಾಚರಣೆ ಇರಲಿ, ಒಟ್ಟಿನಲ್ಲಿ ಭಾಷಣ ಮಾಡೋಕ್ಕೆ ಶುರು ಮಾಡಬೇಕು. ನಿಮ್ಮ ಮಕ್ಕಳಿಗೂ ಕೂಡ ನೀವು ಬರೆದು ಕೊಟ್ಬಿಟ್ಟು ಭಾಷಣ ಮಾಡೋಕ್ಕೆ ಪ್ರೇರೇಪಣೆ ಮಾಡಬೇಕು. ಯಾಕಪ್ಪ ಅಂತಂದರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಅವರನ್ನು ಅಲ್ಲಿಂದಲೇ ನೀವು ಟ್ರೈನ್ ಮಾಡಿದ್ರಪ್ಪ ಅಂತಂದರೆ ಅವ್ರು ದೊಡ್ಡವರಾದಾಗ ಹೆದರಲ್ಲ. ಮತ್ತು ನೀವು ಯಾವಾಗ ಕಾಲೇಜಿಗೆ ಬರ್ತೀರೋ ಆವಾಗ ಸೆಮಿನಾರ್ಗಳನ್ನು ಮಾಡಬೇಕು. ಕಾಲೇಜ್ನಲ್ಲಿ ಮಾರ್ಕ್ಸ್ ಇರ್ತವೆ, ಇಂಟರ್ನಲ್ ಮಾರ್ಕ್ಸ್ ಕೊಡಬೇಕಪ್ಪ ಅಂತಂದರೆ ಸೆಮಿನಾರ್ಗಳನ್ನು ಮಾಡಲೇಬೇಕಾಗತ್ತೆ. ಅಲ್ಲಿ ಸೆಮಿನಾರ್ಗಳನ್ನು ಮಾಡಿ, ಇವೆಂಟ್ಸ್ಗಳಲ್ಲಿ ಮಾತಾಡಿ, ಸ್ಟೇಜ್ ಮೇಲೆ ಹೋಗಿ ಆ್ಯಂಕರಿಂಗನ್ನು ಮಾಡಿ. ನಿಮ್ಮ ಕಾಲೇಜ್ ಫೆಸ್ಟ್ಗಳಿರ್ತಾವಲ್ಲ ಆವಾಗ ಆ್ಯಂಕರಿಂಗ್ ಮಾಡಿ. ಈ ರೀತಿ ಪ್ರಾಕ್ಟೀಸ್ ಮಾಡಿ. ಅದಕ್ಕಿಂತಲೂ ಮುಂಚೆ ನೀವು ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡಿ. ಇಲ್ಲವೇ ನಿಮ್ಮ ಮೊಬೈಲ್ನಲ್ಲಿಯೇ ನಿಮ್ಮನ್ನು ನೀವು ಮಾತಾಡೋದನ್ನು ಸೆಲ್ಫ್ ರೆಕಾರ್ಡಿಂಗ್ ಮಾಡಿ. ಈ ರೀತಿ ಎಲ್ಲ ಆ್ಯಂಗಲ್ನಲ್ಲಿ ಪ್ರಾಕ್ಟೀಸ್ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ನಾನು ನಿಮಗೆ ಇನ್ನೊಂದು ಟಿಪ್ಪನ್ನು ಹೇಳುವೆ. ನೀವು ನಿಮ್ಮದೇ ಆದಂತಹ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿ, ಅದರಲ್ಲಿ ವಿಡಿಯೋಗಳನ್ನು ಮಾಡೋಕ್ಕೆ ಶುರು ಮಾಡಿ. ನೀವು ಲಾಗ್ಸ್ಗಳನ್ನು ಮಾಡಿ, ಎಜುಕೇಷ್ನಲ್ ವಿಡಿಯೋಗಳನ್ನು ಮಾಡಿ, ಇಲ್ಲವೇ ಮೋಟಿವೇಶ್ನಲ್ ವಿಡಿಯೋಗಳನ್ನು ಮಾಡಿ, ಲವ್ ಟಿಪ್ಸ್ಗಳನ್ನು ಮಾಡಿ, ರಿಲೇಷನ್ಶಿಪ್ ಟಿಪ್ಸು, ಫೈನಾನ್ಸು, ನಿಮಗೆ ಯಾವುದ್ರ ಮೇಲೆ ನಾಲೆಜ್ ಇದೆಯೋ ಆ ಟಾಪಿಕ್ಕಿನ ಮೇಲೆ ವಿಡಿಯೋ ಮಾಡಿ. ನೀವು ವಿಡಿಯೋ ಮಾಡಬೇಕಂತಂದರೆ ರಿಸರ್ಚ್ ಮಾಡ್ತೀರಾ. ಅದಾದ ನಂತರ ಅವುಗಳನ್ನು ಬಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡಬೇಕು. ಆವಾಗ ನೀವು ಮಾತಾಡ್ತೀರಾ, ಅಲ್ಲಿ ಪ್ರಾಕ್ಟೀಸ್ ಆಗುತ್ತೆ, ನೀವು ಪರ್ಫೆಕ್ಟ್ ಆಗ್ತೀರಾ. ಮತ್ತು ನೀವು ಲಾಗ್ಸ್ಗಳನ್ನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಗಳಂತೂ 100x ಫಾಸ್ಟಾಗಿ ಡೆವಲಪ್ ಆಗ್ತವೆ. ಕಮ್ಯುನಿಕೇಷನ್ ಸ್ಕಿಲ್ಲನ್ನು ಬೆಳೆಸ್ಕೊಳ್ಳೋಕ್ಕೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಒಂದು ಬೆಸ್ಟ್ ಐಡಿಯಾ ಆಗಿದೆ. ಒಂದು ವೇಳೆ ನಿಮಗೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡೋದು ಹೆಂಗೆ, ಮ್ಯಾನೇಜ್ ಮಾಡೋದು ಹೆಂಗೆ, ಮೊನಟೈಸ್ ಮಾಡೋದು ಹೆಂಗೆ, ಅದರಿಂದ ದುಡ್ಡು ಗಳಿಸೋದು ಹೆಂಗೆ, ವಿಡಿಯೋಗಳನ್ನು ಎಡಿಟ್ ಮಾಡೋದು ಹೆಂಗೆ, ಈ ಎಲ್ಲ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ ನೀವು www.roaringfilmschool.comಗೆ ವಿಸಿಟ್ ಮಾಡಿ ಮತ್ತು ನಮ್ಮ ಆನ್ಲೈನ್ ಕೋರ್ಸ್ಗಳಿಗೆ ಜಾಯ್ನ್ ಆಗಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇದೆ. ಚೆಕ್ಔಟ್ ಮಾಡಿ ಮತ್ತು ಜಾಯ್ನ್ ಆಗಿ ಕಲೀರಿ ಮತ್ತು ಕೆಲಸ ಶುರು ಮಾಡಿ. ಸೊ ನಾನು ಇಷ್ಟೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿಯೇ ನನ್ನ ಕಮ್ಯುನಿಕೇಷನ್ ಸ್ಕಿಲ್ಗಳನ್ನು ಇಷ್ಟು ಒಳ್ಳೆ ರೀತಿಯಲ್ಲಿ ಡೆವಲಪ್ ಮಾಡ್ಕೊಂಡಿರುವೆ. ಸೊ ನಿಮಗಿಷ್ಟ ಇದ್ದರೆ ನೀವು ಕೂಡ ಈ ಟಿಪ್ಸ್ಗಳನ್ನು ಫಾಲೋ ಮಾಡ್ಬೋದು ಮತ್ತು ಓರ್ವ ಒಳ್ಳೆ ಕಮ್ಯುನಿಕೇಟರ್ ಆಗ್ಬೋದು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.